ತಮಿಳು ಚಿತ್ರರಂಗದ ನಟ ಅಜಿತ್ ಕುಮಾರ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತಮ್ಮ ಅತ್ಯುತ್ತಮ ನಟನೆಯ ಮೂಲಕವೂ ಎಲ್ಲರ ಮನವನ್ನು ಗೆದ್ದಿದ್ದಾರೆ. ಅವರೊಬ್ಬ ಡಿಫರೆಂಟ್ ನಾಯಕ, ಬೇರೆ ಥರ ನಾಯಕರ ಹಾಗೆ ಅಲ್ಲ. ಅವರು ಯಾವ ಪ್ರಮೋಷನ್ಗೂ ಬರೋದಿಲ್ಲ, ಯಾವ ಸಭೆಗೂ ಕೂಡ ಬರಲ್ಲ, ಹಾಗೂ ಯಾವ ಪಿಕ್ಚರ್ನ ಸಕ್ಸಸ್ ಪಾರ್ಟಿಯನ್ನು ಕೂಡ ಮಾಡಲ್ಲ. ಬದಲಾಗಿ ಸಿನಿಮಾ ಮಾಡ್ತಾರೆ, ತದನಂತರ ತನಗೂ ಆ ಸಿನಿಮಾಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದ ಹಾಗೆ ವರ್ತಿಸುತ್ತಾರೆ. ಇದು ಅವರ ನಡವಳಿಕೆ. ಅವರ ಪಿಕ್ಚರ್ಗಳು ಕೂಡ ಹಿಟ್ ಆಗುತ್ತಿತ್ತು. ಕೆಲವು ನಾಯಕರಿಗೆ ಈ ಸಿನಿಮಾನೇ ಪ್ರಪಂಚ ಆದರೆ ಈ ನಾಯಕನಿಗೆ ಸಿನಿಮಾ ಅಲ್ಲದೆ ಇನ್ನೊಂದು ಅವರಿಗೆ ಪ್ರಪಂಚವಾಗಿದೆ, ಅದೇ ರೇಸಿಂಗ್. ಇವರೊಬ್ಬ ಪ್ರೊಫೆಷನಲ್ ರೇಸರ್ ಕೂಡ ಹೌದು. ಇವರನ್ನು ಜನರು ಪ್ರೀತಿಯಿಂದ ತಲಾ ಅಂತ ಕರೀತಾರೆ. ದುಬೈನಲ್ಲಿ ನಡೆದ 24H ರೇಸಿನಲ್ಲಿ ಭಾರತ ಪರ ಪ್ರತಿನಿಧಿಸಿದ ಇವರ ತಂಡ ಹಾಗೂ ಇವರು ಆ ರೇಸಿನಲ್ಲಿ ಗೆದ್ದು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದು ಅವರ ವಿಶೇಷ ಸಾಧನೆ. ಇನ್ನು ಈ ರೇಸಿನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವಾಗ 2 ವಾರದ ಮುಂಚೆ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಅಪಾಯವಾಗಲಿಲ್ಲ. ಈ ರೇಸ್ನಲ್ಲಿ ಭಾಗವಹಿಸಬೇಕಾ ಅಥವಾ ಬೇಡವಾ ಎಂಬ ಜಿಜ್ಞಾಸೆಯಲ್ಲಿದ್ದರು. ಕೊನೆಗೂ ಈ ರೇಸ್ನಲ್ಲಿ ಅವರೇ ಭಾಗವಹಿಸಿ 3ನೇ ಸ್ಥಾನವನ್ನು ಕೂಡ ಗೆದ್ದಿದ್ದಾರೆ. ಇನ್ನು ಅವರ ಹೆಸರಿನಲ್ಲಿ AK ಮೋಟಾರ್ ಸೈಕಲ್ ರೈಡಿಂಗ್ ಎಂಬ ಕಂಪನಿಯೂ ಇದೆ. AK ಅಂದರೆ ಅಜಿತ್ ಕುಮಾರ್. ಇವರು ಫಿಲ್ಮ್ ಮಾಡ್ತಾರೆ. ಫಿಲ್ಮ್ ಆದ ತಕ್ಷಣ ಇವರು ತನ್ನ ಬೈಕ್ನಲ್ಲಿ ಕಾಶ್ಮೀರಕ್ಕೆ ಅಥವಾ ಇನ್ನು ಬೇರೆ ಪ್ರದೇಶಕ್ಕೆ ಎಲ್ಲ ರೈಡಿಂಗ್ ಮಾಡ್ತಾರೆ. ಅವರಿಗೆ ರೇಸಿಂಗ್ ಅಂದರೆ ತುಂಬಾ ಇಷ್ಟ. ಅವರ ಪಿಕ್ಚರ್ನ ಕೆಲವೊಂದು ಫೈಟ್ ಸೀನ್ಗಳಲ್ಲಿ ಕೂಡ ರೇಸಿಂಗ್ ಇದೆ. ವಿವೇಗಂ ಫಿಲ್ಮ್ ಇರ್ಬೋದು ಅಥವಾ ವಾಲಿಮೈ ಫಿಲ್ಮ್ ಇರ್ಬೋದು, ಇದರಲ್ಲಿ ಕೂಡ ಒಂದು ರೇಸ್ ಸೀನ್ನ ಫೈಟ್ ಕೂಡ ಇದೆ. ಕೆಲವೊಂದು ಪಿಕ್ಚರ್ಗಳು ಪ್ರೋಗ್ರೆಸ್ ಅಲ್ಲಿದೆ. ಅದರ ಮಧ್ಯೆಯೂ ಇವರು ರೇಸ್ನಲ್ಲಿ ಭಾಗವಹಿಸಿ ಭಾರತದ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇನ್ನು ಅವರ ಕಂಪನಿ ಬಗ್ಗೆ ಹೇಳಬೇಕಾದ್ರೆ, ಅವರ ಮೋಟಾರ್ ಸೈಕಲ್ ರೈಡಿಂಗ್ ಎಂಬ ಕಂಪನಿಯಲ್ಲಿ ಅವರು ಟ್ರೈನಿಂಗ್ ನೀಡ್ತಾರೆ. ಈ ರೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರದ ಬಗ್ಗೆನೂ, ಹಾಗೆ ಹೇಗೆ ಡ್ರೈವಿಂಗ್ ಮಾಡಬೇಕು, ಹೇಗೆ ರೈಡಿಂಗ್ ಮಾಡಬೇಕೆಂಬ ಮುಂತಾದ ವಿಚಾರಗಳ ಬಗ್ಗೆನೂ ಕೂಡ ಟ್ರೈನಿಂಗ್ ನೀಡ್ತಾರೆ. ಇನ್ನು ಅವರ ಸಿನಿಮಾ ಲೈಫ್ ಕೂಡ ಆರಂಭದಲ್ಲಿ ಅಷ್ಟೊಂದು ಸುಲಭದ ಆಗಿರಲಿಲ್ಲ. ಪ್ರಾರಂಭದಲ್ಲಿ ಅವರ ಸಿನಿಮಾಗಳು ಕೂಡ ಸೋಲುತ್ತಿತ್ತು. ನಂತರ ಅಲ್ಲಿಂದ ಗೆದ್ದು ಬಂದು ಇಲ್ಲಿಗೆ ಬಂದು ತಲುಪಿದ್ದಾರೆ. ಇದು ಅವರ ಸಕ್ಸಸ್ ಸ್ಟೋರಿ. ಇನ್ನು ಬೇರೆ ನಾಯಕರಿಗಿಂತ ಇವರು ಸ್ವಲ್ಪ ಭಿನ್ನ ಅಂತಲೇ ಹೇಳ್ಬೋದು.